Hello friends, today we are discussing about motion in a plane. Idu class 11th physics chapter. So idralli 1 mark, 2 mark ಮತ್ತೆ 3 marks ಕವರ್ ಮಾಡ್ತೀನಿ. ಇದೊಂದೇ ವಿಡಿಯೋ ಅಲ್ಲ, ಇದು ಪಾರ್ಟ್ 1. ಇನ್ನು ಒಂದು ಪಾರ್ಟ್ 2 ಇದು ಆದಮೇಲೆ ಇದು ನೋಡಿ ನೀವು ಕಲ್ತ್ಕೊಂಡಾದ್ಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ 1 2 3 ಡೇಸಲ್ಲಿ. ಸೊ ಫಸ್ಟ್ ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಏನು, ವೆಕ್ಟಾರ್ ಕ್ವಾಂಟಿಟಿ ಅಂದರೆ ಏನು ಅಂತ ತಿಳ್ಕೊಬೇಕು. ಸೊ ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಏನು, ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರೋದನ್ನು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು, ಎನಿಥಿಂಗ್ ವಿಚ್ ಕ್ಯಾನ್ ಬಿ ಮೆಷರ್ ಮಾಡೋಕ್ಕಾಗುತ್ತೆ, ಅದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಲೆಂತ್, ಮಾಸ್, ಟೈಮ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ತಿಳ್ಕೊಂಡಿರಬೇಕು. ಓನ್ಲಿ ಮ್ಯಾಗ್ನಿಟ್ಯೂಡ್ ಇರೋದನ್ನು ಸ್ಕೇಲಾರ್ ಅಂತಾರೆ. ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇರೋದನ್ನು ವೆಕ್ಟಾರ್ ಅಂತ ಕರೀತಾರೆ. ಎಕ್ಸಾಂಪಲು ವೆಲಾಸಿಟಿ, ಆಕ್ಸಲರೇಷನ್, ಫೋರ್ಸ್ ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ವೆಕ್ಟಾರ್. ಫಸ್ಟ್ ಒನ್ ಯೂನಿಟ್ ವೆಕ್ಟಾರ್. ಯೂನಿಟ್ ಅಂದರೆ ಏನು, 1 ಅಂತ. ಸೊ ಯೂನಿಟ್ ವೆಕ್ಟಾರ್ ಅಂದರೆ ವೆಕ್ಟಾರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ 1. ಸೆಕೆಂಡ್ ಟೈಪ್ ಯಾವುದು, ನಲ್ ವೆಕ್ಟಾರ್ ಆರ್ ಝೀರೋ ವೆಕ್ಟಾರ್. ನಲ್ ವೆಕ್ಟಾರ್, ನಲ್ ಅಂದರೆ ಕೆಮಿಸ್ಟ್ರಿಯಲ್ಲಿ ಓದಿದ್ದೀರಾ 0 ಅಂತ. ಸೊ ನಲ್ ಅಂದರೂ ಝೀರೋ ವೆಕ್ಟಾರ್ ಝೀರೋ, ಮ್ಯಾಗ್ನಿಟ್ಯೂಡ್ ಈಸ್ 0, ದಟ್ಸ್ ಇಟ್. ನೆಕ್ಸ್ಟ್ ನೆಗೆಟಿವ್ ವೆಕ್ಟಾರ್. ನೆಗೆಟಿವ್ ವೆಕ್ಟಾರ್ ಅಂದರೆ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಬಟ್ direction is opposite to original vector. Fourth vector is equal vector. Equal vector ಅಂದರೆ ಗೊತ್ತಿದೆ, ಈಕ್ವಲ್ ಅಂತ. ಸೊ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಕೂಡ ಸೇಮ್ ಇರುತ್ತೆ, ಅದನ್ನು ಈಕ್ವಲ್ ವೆಕ್ಟಾರ್ ಅಂತ ಕರೀತಾರೆ. ನೆಕ್ಸ್ಟ್ ಈಸ್ ಅಡಿಷನ್ ಆಫ್ ವೆಕ್ಟಾರ್. ಇದರಲ್ಲಿ ಮತ್ತೆ 3 ಟೈಪ್ಸ್ ಇದೆ. ಫಸ್ಟ್ ಈಸ್ ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಸೆಕೆಂಡ್ ಒಂದು ಪ್ಯಾರಲೆಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಥರ್ಡ್ ಒನ್ ಪಾಲಿಗಾನ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಬಟ್ ಪಾಲಿಗಾನ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಇದು ಇಂಪಾರ್ಟೆಂಟ್ ಇಲ್ಲ. ಸೊ ಟೈಪ್ಸ್ ಕೇಳಿದ್ರೆ ಈ ಮೂರನ್ನೂ ಬರಿಬೇಕು. ಟೈಪ್ಸ್ ಕೇಳಲಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂದರೆ ಇದನ್ನು ಬರಿಬೇಕು, ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಸ್ಟೇಟ್ಮೆಂಟ್ ಬರಿಬೇಕು ಫಸ್ಟು. ಏನು, ಇಫ್ 2 ವೆಕ್ಟಾರ್ಸ್ ಆರ್ ರೆಪ್ರೆಸೆಂಟೆಡ್ both in magnitude and direction by the 2 sides of a triangle taken in same order, ಒಂದೇ ಸೇಮ್ ಆರ್ಡರಲ್ಲಿ ತಗೊಂಡಿದ್ದೀವಿ, then their resultant is represented by the third side of a triangle taken in opposite order. ಸೊ ಇದು ಸ್ಟೇಟ್ಮೆಂಟ್, ಇದನ್ನು ಬರಿಬೇಕು. ಈ ಕ್ವಶನ್ನ 3 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ ಫಾರ್ ಸ್ಟೇಟ್ಮೆಂಟ್, 1 ಮಾರ್ಕ್ ಫಾರ್ ಡಯಾಗ್ರಾಮ್ ಆ್ಯಂಡ್ 1 ಮಾರ್ಕ್ ಫಾರ್ ಎಕ್ಸ್ಪ್ಲೈನ್. Consider 2 vectors A and B represented by 2 sides of a triangle when RHEN ಅಂತ ಬಂದಿದೆ, ಸೊ ಅದನ್ನು ವೆನ್ ಅಂತ ಮಾಡ್ಕೊಳ್ಳಿ, WHEN. when the resultant can be represented by the third side of a triangle taken in opposite order. ಸೇಮ್ ಈ ಸ್ಟೇಟ್ಮೆಂಟಲ್ಲಿರೋದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ಬರೆದಿದ್ದೀನಿ ಅಷ್ಟೆ. ಈಸಿನೇ ಇದೆ, 3 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ಇದು. ಅಥವಾ ಇನ್ನೂ ಒಂದು ನೆಕ್ಸ್ಟ್ ಇರೋದು ಪ್ಯಾರಲೆಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಈ ಎರಡರಲ್ಲಿ ಕಂಪಲ್ಸರಿ ಒಂದು ಬಂದೇ ಬರುತ್ತೆ. ಪ್ಯಾರಲೆಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನಲ್ಲಿ ಸ್ಟೇಟ್ಮೆಂಟ್ ಬರಿಬೇಕು, ಮತ್ತು ಸೇಮು ಟ್ರಯಾಂಗಲಲ್ಲಿ ಹೇಗೆ ಬರೆದಿದ್ವು ಹಾಗೆ ಇಲ್ಲೂ ಸ್ಟೇಟ್ಮೆಂಟ್, ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೈನ್. ಸೊ ಇದನ್ನು ಬರಿಬೇಕು. ಇಲ್ಲಿ ಸ್ಟೇಟ್ಮೆಂಟ್ ಬರೆದಿದ್ದೀನಿ, ಅದನ್ನೇ ಮಾಡಿಫೈ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಯಾಗ್ರಾಮ್ ಕೂಡ ಬರೆದಿದ್ದೀನಿ. ಇಲ್ಲಿ ಎ ಮತ್ತು ಬಿ ಲೈನ್ ಇದೆಯಲ್ಲ, ಆ ಲೈನ್ಗೆ ಪಿ ವೆಕ್ಟಾರ್ ಅದು ಕಾಣಿಸ್ತಾ ಇಲ್ಲ, ಸೊ ಪಿ ವೆಕ್ಟಾರ್ ಅದು ನೋಟ್ ಮಾಡ್ಕೊಳ್ಳಿ. ಸೊ ಸ್ಟೇಟ್ಮೆಂಟ್ ಓದ್ತೀನಿ. ಇಫ್ 2 ವೆಕ್ಟಾರ್ಸ್ ಆ್ಯಕ್ಟಿಂಗ್ ಎಟ್ ಅ ಪಾಯಿಂಟ್ ಆರ್ ರೆಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ by the 2 adjacent sides of the parallelogram, then their resultant can be represented by the diagonal drawn from the same point. ಸೊ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೇನು ಅಷ್ಟು ಕಾಂಪ್ಲಿಕೇಟೆಡ್ ಆಗಿಲ್ಲ, ಸಿಂಪಲ್ ಇಂಗ್ಲೀಷಲ್ಲಿದೆ, ಸೊ ಅರ್ಥ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಸೊ ಈ ಚಾಪ್ಟರ್ದು ಕಂಟಿನ್ಯೂಯೇಷನ್ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀನಿ.
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ತುಂಬ ವೀಡಿಯೋಸ್ನ ನಿಮಗೆ ಬೇಕು, ಅವಶ್ಯಕತೆ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.